ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ ಸ್ಪೆಷಲ್ ಸೆಗ್ಮೆಂಟ್. ನಾನು ಪಲ್ಲವಿ ಎನ್ ರಾಜ್. ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಕಳೆದ ವಾರ 2 ಸಿನಿಮಾಗಳು ರಿಲೀಸ್ ಆಗಿದೆ. 2 ಸಿನಿಮಾಗಳು ಕೂಡ ಸೂಪರ್ ಹಿಟ್ ಆಗ್ತಾ ಇದೆ. ಯಾವುದು? ಮೊದಲನೇದು ವೀರಚಂದ್ರಹಾಸ. ಈ ಸಿನಿಮಾವನ್ನ ಡೈರೆಕ್ಟ್ ಮಾಡಿರುವಂತವರು ಸಂಗೀತ ನಿರ್ದೇಶಕ ರವಿ ಬಸ್ರೂರ್ ಅವರು. ಹಾಗೆ ಮುಖ್ಯ ಭೂಮಿಕೆಗಳನ್ನ ನಾವು ನೋಡ್ತಾ ಹೋದಾಗ ಶಿವಣ್ಣ ನಟಿಸಿದ್ದಾರೆ. ಸ್ಪೆಷಲ್ ಆಗಿ ಶಿವಣ್ಣ ಇದರಲ್ಲಿ ರೋಲ್ ಅನ್ನ ಪ್ಲೇ ಮಾಡಿರುವಂಥದ್ದು. ನಂತರ ಗರುಡಾರಾಮ್ ಅವರು, ಚಂದನ್ ಶೆಟ್ಟಿ ಅವರು, ಶೀತಲ್ ಶೆಟ್ಟಿ ಅವರು ಮುಂತಾದವರು ನಟಿಸಿದ್ದಾರೆ. ಈ ಸಿನಿಮಾದ ಸ್ಪೆಷಾಲಿಟಿ ಏನು? ಯಕ್ಷಗಾನ ಕಲೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದ ಕರಾವಳಿ ಭಾಗ ಏನಿದೆ ಅವರಿಗೆ ಯಕ್ಷಗಾನ ಅಂದ್ರೆ ಏನು, ಅದರ ಮಹತ್ವವೇನು, ಇದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಬಟ್ ಈ ಕಡೆ ನಾವೆಲ್ಲ ಏನಿದೀವಲ್ಲ, ನಮ್ಗೇನು ಅಷ್ಟಾಗಿ ಯಕ್ಷಗಾನದ ಬಗ್ಗೆ ತಿಳಿಯಲ್ಲ. ಯಕ್ಷಗಾನದ ಬಗ್ಗೆ ತಿಳಿಸುವಂತಹ ಪ್ರಯತ್ನ ರವಿ ಬಸ್ರೂರ್ ಅವರು ಈ ಸಿನಿಮಾದಲ್ಲಿ ಮಾಡಿರುವಂಥದ್ದು. ಅದನ್ನ ನಾವು ನೋಡ್ತಾ ಹೋದಾಗ ಒಂದು ಡಿಫ್ರೆಂಟ್ ಆಗಿರೋ ಜಾನರಲ್ಲಿ ಸಿನಿಮಾ ಬಂದಿರುವಂಥದ್ದು. ಒಂದು ಮಹತ್ವವುಳ್ಳಂತಹ ಕಥೆಯನ್ನ ಹೀಗೂ ಕೂಡ ನಾವು ತೋರಿಸಬಹುದು ಅನ್ನೋ ರೀತಿಯಲ್ಲಿ ಈ ಸಿನಿಮಾವನ್ನ ತೆಗೆದಿದ್ದಾರೆ ನಿರ್ದೇಶಕ ರವಿ ಬಸ್ರೂರ್ ಅವರು. ನಂತರ ಯಕ್ಷಗಾನ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ನಶಿಸಿ ಹೋಗುತ್ತಿರುವಂತಹ ಒಂದು ಕಲೆ. ಅದರ ಮುಖೇನ, ಸಿನಿಮಾದ ಮುಖೇನ ಅದನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಬಹಳ ಸಂತೋಷವಾಗಿದ್ದಾರೆ ಯಾರು? ಕರಾವಳಿ ಭಾಗದವರು. ಯಾಕೆಂದ್ರೆ ಕರಾವಳಿ ಭಾಗದಲ್ಲಿ ಯಕ್ಷಗಾನ ಬಹಳ ಇಂಪಾರ್ಟೆಂಟ್. ಅದು ಹೆಚ್ಚಿನ ಜನರು ಯಕ್ಷಗಾನವನ್ನ ಅವಲಂಬಿಸಿದ್ದಾರೆ. ಯಕ್ಷಗಾನ ಸ್ಟೇಜ್ ಮೇಲೆ ಪ್ಲೇ ಮಾಡೋದಾಗಿರಬಹುದು, ಸ್ಟೇಜ್ ಮೇಲೆ ಕಾರ್ಯಕ್ರಮಗಳನ್ನ ಕೊಡುವುದೇ ಬೇರೆ, ಸಿನಿಮಾದಲ್ಲಿ ಬೆಳ್ಳಿ ಪರದೆಯ ಮೇಲೆ ನೋಡೋದೇ ಬೇರೆ. ಈ ರೀತಿಯಾಗಿ ಅವರು ವಿವರಿಸ್ತಾ ಹೋಗ್ತಾರೆ. ನಂತರ ಯಕ್ಷಗಾನ ಪ್ರಸಂಗವನ್ನ ತೆರೆ ಮೇಲೆ ತರುವಂತಹ ಪ್ರಯತ್ನವನ್ನ ಈ ಸಿನಿಮಾದಲ್ಲಿ ಮಾಡಲಾಗಿದೆ. ಅದರಲ್ಲೂ ಕೂಡ ಜನಪ್ರಿಯ ಯಕ್ಷಗಾನ ಪ್ರಸಂಗವನ್ನ ಸಿನಿಮಾದಲ್ಲಿ ತಗೊಂಡಿದ್ದಾರೆ. ಸಿನಿಮಾ ರಿಲೀಸ್ ಆಗಿ 4-5 ದಿನ ಕಳೆದು ಹೋಗಿದೆ. ಎಷ್ಟು ಅಮೌಂಟ್ ಅನ್ನ ಸಿನಿಮಾ ತನ್ನ ಬತ್ತಳಿಕೆಗೆ ತಗೊಂಡಿದೆ ಅಂದ್ರೆ, ಸಿನಿಮಾದ ಬಜೆಟ್ ಬಿಗ್ ಬಜೆಟ್ ಮೂವಿನೇ, ಆದ್ರೆ ಕಲೆಕ್ಷನ್ ಕೂಡ ನಾವು ನೋಡ್ಬೇಕಲ್ವಾ? ಯಾವ ರೀತಿ ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಹಣವನ್ನ, ಅದನ್ನು ಕೂಡ ನಾನು ಮುಂದೆ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಸಿನಿಮಾವನ್ನ ಯಾಕೆ ನೋಡ್ಬೇಕು? ಸಿನಿಮಾ ರಿಲೀಸ್ ಆಗಿ 4-5 ದಿನ ಕಳೆದಿದೆ. ಫಸ್ಟ್ ಡೇ ಫಸ್ಟ್ ಶೋಗೆ ಮಾತ್ರ ಸಿಕ್ಕಾಪಟ್ಟೆ ಜನ ಬಂದಿದ್ರು ಸಿನಿಮಾವನ್ನ ನೋಡೋಕೆ. ಅದರಲ್ಲೂ ಈಗ ಸಮ್ಮರ್ ಆಗಿರೋದ್ರಿಂದ ಹೆಚ್ಚಿನ ಜನ ಇಂತಹ ಒಂದು ಕಲೆಯುಳ್ಳಂತಹ ಸಿನಿಮಾವನ್ನ ತೋರಿಸ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ತಮ್ಮ ಮಕ್ಕಳಿಗೆ. ಈಗಂತೂ ಸಮ್ಮರ್ ಆಗಿರೋದ್ರಿಂದ ಸಿನಿಮಾವನ್ನ ನೋಡೋಕೆ ಅಭಿಮಾನಿಗಳು ಹೆಚ್ಚಾಗಿ ಬಂದೇ ಬರ್ತಾರೆ. ಅದರಲ್ಲೂ ಈ ಸಿನಿಮಾದಲ್ಲಿ ಶಿವಣ್ಣ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೂ ಕೂಡ ಹೆಚ್ಚಿನ ಜನ ಬರ್ತಾ ಇದ್ದಾರೆ. ಶಿವಣ್ಣ ಅವರ ಒಂದು ಭೈರತಿ ರಣಗಲ್ ಲಾಸ್ಟ್ ಶಿವಣ್ಣನನ್ನ ಮತ್ತೆ ನಾವು ತೆರೆ ಮೇಲೆ ನೋಡಿರುವಂತದ್ದು. ಅದಾದ ಮೇಲೆ ಈಗ ಈ ಸಿನಿಮಾದ ಮುಖೇನ ಶಿವಣ್ಣ ಅವರನ್ನ ಮತ್ತೆ ನಾವು ನೋಡ್ತಾ ಇದೀವಿ. ಅದರಲ್ಲೂ ಕೂಡ ಗೆಸ್ಟ್ ಆಗಿ ಶಿವಣ್ಣ ಮಾಡಿರುವಂತದ್ದು. ಶಿವಣ್ಣ ಇದ್ದಾರೆ ಅನ್ನೋ ಕಾರಣಕ್ಕೂ ಕೂಡ ಸಾಕಷ್ಟು ಜನ ಸಿನಿಮಾವನ್ನ ನೋಡಕ್ಕೆ ಬರ್ತಿರುವಂತದನ್ನ ಕೂಡ ನಾವು ಗಮನಿಸಬಹುದು. ಓಕೆ, ಕಂಪ್ಲೀಟ್ ಆಗಿ ಸಿನಿಮಾ ಬಗ್ಗೆ ಈಗ ಮಾತನಾಡ್ತಾ ಹೋಗೋದಾದ್ರೆ, ಯಕ್ಷಗಾನಕ್ಕೆ ಒಂದು ಹೊಸ ರೂಪವನ್ನ ಕೊಟ್ಟಿದ್ದಾರೆ ಯಾರು? ನಿರ್ದೇಶಕರು. ನಾವು ಹೆಚ್ಚಾಗಿ ಕರಾವಳಿ ಭಾಗದಲ್ಲೂ ಕೂಡ ನೋಡಬಹುದು, ಯಕ್ಷಗಾನಕ್ಕೆ ಬಹಳ ಮಹತ್ವವನ್ನ ಕೊಡ್ತಾರೆ. ಮಹತ್ವವನ್ನ ಯಕ್ಷಗಾನ ಪಡ್ಕೊಂಡಿದೆ. ಸೊ ಈಗಿರುವಾಗ ಯಕ್ಷಗಾನವನ್ನ ನಾವು ಥಿಯೇಟರ್ನಲ್ಲಿ ನೋಡೋದೇ ಬೇರೆ, ಆ ರೀತಿ ಕಾರ್ಯಕ್ರಮಗಳಲ್ಲಿ ನೋಡೋದೇ ಬೇರೆಯಾಗತ್ತೆ. ಇನ್ನೊಂದು ವಿಚಾರ ಏನಪ್ಪಾ ಸಿನಿಮಾದ ಕುರಿತು ಅಂತಂದ್ರೆ, ಯಕ್ಷಗಾನ ಶೈಲಿಯಲ್ಲೇ ಕಂಪ್ಲೀಟ್ ಆಗಿ ಸಿನಿಮಾ ಬಂದಿರುವಂತದ್ದು. ಈಗ ಕಮರ್ಷಿಯಲ್ ಸಿನಿಮಾಗಳ ನಡುವೆ ಏನಾಗಿದೆಯಲ್ವಾ, ಇಂತಹ ಕಲೆಗಳನ್ನ ನೋಡುವುದು ಬಹಳ ವಿರಳವಾಗಿ ಹೋಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಅದರಲ್ಲೂ ಕೂಡ ಕಾಂತಾರ ಸಿನಿಮಾ ನಮ್ಮೆಲ್ಲರಿಗೂ ಗೊತ್ತಿದೆ. ಇಡೀ ವಿಶ್ವಕ್ಕೆ ಒಂದು ದೈವದ ಬಗ್ಗೆ ಗೊತ್ತಾದಂತಹ ಸಿನಿಮಾ ಯಾವುದು? ಕಾಂತಾರ ಸಿನಿಮಾ. ಅದೇ ರೀತಿ ಯಕ್ಷಗಾನ ಕಲೆಯನ್ನು ಕೂಡ ಇಡೀ ವಿಶ್ವಕ್ಕೆ ಗೊತ್ತಾಗುವ ರೀತಿ ಮಾಡ್ತಾ ಇದ್ದಾರೆ ನಿರ್ದೇಶಕ ರವಿ ಬಸ್ರೂರ್ ಅವರು. ಫಸ್ಟ್ ಡೇ ಅಂತೂ ಏನು ರಿಲೀಸ್ ಆಗಿದ್ದ ದಿನ ಅಂತೂ ಸಿಕ್ಕಾಪಟ್ಟೆ ಜನ ಸೇರಿದ್ರು, ಸಿನಿಮಾವನ್ನ ಕಣ್ತುಂಬಿಕೊಂಡಿದ್ದಾರೆ. ಎಲ್ಲರ ಆ ಒಂದು ವಿಶ್ ಅಷ್ಟೇ, ಎಲ್ಲ ಕೂಡ ಥಿಯೇಟರ್ಗೆ ಬಂದು ನೋಡ್ಬೇಕು ಸಿನಿಮಾವನ್ನ. ಸಿನಿಮಾ ಹಿಟ್ ಆಗ್ತಾ ಇದೆಯಲ್ವಾ, ಪ್ರತಿದಿನ ಇದೇ ರೀತಿ ಬರ್ಲಿ, ಪ್ರತಿದಿನ ಹೀಗೆ ಜನ ಬರ್ಲಿ ಅನ್ನೋದು ಫಸ್ಟ್ ಡೇ ಫಸ್ಟ್ ಶೋ ನೋಡಿದಂತಹ ಅಭಿಮಾನಿಗಳು ಹೇಳಿದಂತಹ ಮಾತಾಗಿತ್ತು. ನಂತರ ಪ್ರೇಕ್ಷಕರಿಗೆ ಯಾಕೆ ಯಕ್ಷಗಾನದ ಸಿನಿಮಾ ಇಷ್ಟವಾಗಬೇಕು, ಯಾಕೆ ನಾವು ಸಿನಿಮಾವನ್ನ ನೋಡ್ಬೇಕು? ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಬಹುದು ನಮ್ಮ ಕನ್ನಡ ಸಿನಿಮಾ
ಅದರಲ್ಲೂ ಕೂಡ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಸಿನಿಮಾ ರಿಲೀಸ್ ಆಗುತ್ತೆ. ಅದರಲ್ಲೂ ನಮ್ಮ ಕನ್ನಡ ಸಿನಿಮಾವನ್ನ ನೋಡಕ್ಕೆ ಥಿಯೇಟರ್ಗೆ ಜನ ಕಡಿಮೆ ಬರ್ತಿರೋದನ್ನ ಕೂಡ ನಾವು ಗಮನಿಸಬಹುದು. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಜಾನರ್ನ ಸಿನಿಮಾಗಳು ಕೂಡ ಬಹಳ ಕಡಿಮೆ. ಕಾಂತಾರ ಸಿನಿಮಾವನ್ನು ಕೂಡ ಜನ ಹೆಚ್ಚಾಗಿ ಇಷ್ಟಪಟ್ಟು ಥಿಯೇಟರ್ಗೆ ಬಂದು ನೋಡಿದಂತಹ ಸಿನಿಮಾವಾಗಿತ್ತು. ಅದೇ ರೀತಿ ವೀರ ಚಂದ್ರಹಾಸ ಈ ಸಿನಿಮಾವನ್ನು ಕೂಡ ಜನರು ಇಷ್ಟಪಟ್ಟು ಥಿಯೇಟರ್ಗೆ ಬಂದು ನೋಡ್ತಾ ಇದ್ದಾರೆ. ಕಾರಣವಿಷ್ಟೇ, ಯಕ್ಷಗಾನ ಆಗಿರಬಹುದು, ಒಂದಷ್ಟು ಕಲೆಗಳಿದೆಯಲ್ವಾ, ಆ ಕಲೆಗಳನ್ನ ತೆರೆ ಮೇಲೆ ತರುವಂತಹ ಪ್ರಯತ್ನವನ್ನ ಜನ ಇಷ್ಟಪಡ್ತಾ ಇದ್ದಾರೆ. ನಶಿಸಿ ಹೋಗ್ತಾ ಇರುವಂತಹ ಕಲೆಗೆ ಬೆಲೆ ಕೊಡ್ತಾ ಇದ್ದಾರೆ. ಈಗಂತೂ ಯಾವ ರೀತಿ ಸಿನಿಮಾಗಳು ನಮ್ಮ ಕನ್ನಡದಲ್ಲಿ ಬರ್ತಾ ಇದೆ ಅಂದ್ರೆ ಪ್ರೀತಿ ಪ್ರೇಮ, ಇತ್ತೀಚಿನ ದಿನಗಳು ಇಂತಹ ಸಿನಿಮಾಗಳೇ ಜಾಸ್ತಿ. ಇಂತಹ ಸಿನಿಮಾಗಳ ಮಧ್ಯೆ ವೀರ ಚಂದ್ರಹಾಸ ಅನ್ನುವಂತಹ ಒಂದು ಸಿನಿಮಾ ಬಂದಿತ್ತಪ್ಪ, ನಾವು ನೋಡಿದ್ವಿಯಪ್ಪ ಅಂತ ಹೇಳೋರೇ ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಈ ಒಂದು ಕಾರಣಕ್ಕೆ ಜನ ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡ್ತಾ ಇರೋದು. ಅದನ್ನು ಬಿಟ್ರೆ ಕಂಪ್ಲೀಟ್ ಆಗಿ ಏನು ವೇಷಭೂಷಣ ಉಪಯೋಗಿಸಿರುವಂತದ್ದು ಸಿನಿಮಾದಲ್ಲಿ ಎಲ್ಲವೂ ಕೂಡ ರಿಯಾಲಿಟಿ ಆಗಿದೆ. ಯಾವುದು ಕೂಡ ನಮಗೆಲ್ಲೂ ಆರ್ಟಿಫಿಷಿಯಲ್ ಅಂತ ಅನ್ಸೋದಿಲ್ಲ, ರಿಯಾಲಿಟಿ ಆಗಿದೆ. ಆ ಒಂದು ಕಾರಣಕ್ಕೂ ಕೂಡ ಜನ ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡ್ತಾ ಇರುವಂತದ್ದು. ನಂತರ ಭಾಷೆ ಬಹಳ ಮುಖ್ಯವಾಗುತ್ತೆ ಒಂದು ಸಿನಿಮಾದಲ್ಲಿ. ಈಗ ಕಮರ್ಷಿಯಲ್ ಆಗಿ ನಾವು ಅಲ್ಲಿ ಬಳಸುವಂತಹ ಭಾಷೆಯೇ ಬೇರೆ, ಇಲ್ಲಿ ನಾವು ಉಪಯೋಗಿಸುವಂತಹ ಭಾಷೆಯೇ ಬೇರೆ. ಆ ರೀತಿ ಇದ್ರಲ್ಲಿ ಆಗಿಲ್ಲ. ಅಂದ್ರೆ ಹೆಚ್ಚಿನ ಜನ ಕಲಾವಿದರನ್ನು ಒಟ್ಟಿಗೂಡಿಸಿ ಮಾಡಿರುವಂತಹ ಸಿನಿಮಾ ಯಾವುದು? ವೀರಚಂದ್ರಹಾಸ. ಆ ಒಂದು ಕಾರಣಕ್ಕೂ ಕೂಡ ಜನ ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡ್ತಾ ಇರುವಂತದ್ದು ಬಹಳ ಮುಖ್ಯವಾಗುತ್ತೆ. ಅಂದ್ರೆ ಯಕ್ಷಗಾನದ ಶೈಲಿಯೇ ಒಂಥರ ಏನು ವಿಚಿತ್ರ ಅನ್ಬಹುದು, ಬಹಳ ಇಷ್ಟವಾಗುವುದು ಅಂತ ಹೇಳಬಹುದು. ಬೇರೆ ಶೈಲಿ ಇದೆ ಅಲ್ಲಿ. ಆ ಶೈಲಿಯಲ್ಲಿ ಒಂದು ಸಿನಿಮಾವನ್ನ ತೆಗಿತಾರೆ, ಆ ಕಲಾವಿದರನ್ನ ಅಲ್ಲಿ ಉಪಯೋಗಿಸ್ಕೊಂಡು ಅವರಿಗೂ ಬಹಳ ಖುಷಿಯಾಗಿದೆ. ನಟಿಸಿದ್ದಾರಲ್ವಾ ಕಲಾವಿದರು, ಬಹಳ ಖುಷಿಯಾಗಿ ಅವ್ರಿಗೆ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ. ಆ ಕಾರಣದಿಂದಲೂ ಕೂಡ ಹೆಚ್ಚಾಗಿ ಸಿನಿಮಾವನ್ನ ನೋಡಕ್ಕೆ ಇಲ್ಲಿ ಬಂದಿರುವಂತದ್ದು. ನಂತರ ಪ್ರೇಕ್ಷಕರಿಗೆ ಈ ಸಿನಿಮಾ ಒಂದು ಹೊಸ ಅನುಭವವನ್ನ ಕೊಡ್ತಾ ಇದೆ. ಯಾವ ರೀತಿಯಾಗಿ ಹೊಸ ಅನುಭವ ಕೊಡ್ತಾ ಇದೆ? ಪ್ರೀತಿ ಪ್ರೇಮ ಪ್ರಣಯ ಕಂಪ್ಲೀಟ್ ಆಗಿ ಇದೇ ನೋಡ್ಕೊಂಡ್ ಬಂದಂತಹ ಪ್ರೇಕ್ಷಕರಿಗೆ ಇದೊಂದು ಒಳ್ಳೆ ಸಿನಿಮಾವಾಗಿದೆ. ಯಾವುದು? ವೀರಚಂದ್ರಹಾಸ ಸಿನಿಮಾ ಒಂದೊಳ್ಳೆ ಸಿನಿಮಾವಾಗಿದೆ. ಈ ಕಾರಣದಿಂದಲೂ ಕೂಡ ಜನರ ಮನಸ್ಸನ್ನ ಕದಿತಾ ಇದೆ ಸಿನಿಮಾ. ಓಕೆ, ನಂತರ ಒಂದು ಯಕ್ಷಗಾನದಲ್ಲೇ ಕಂಪ್ಲೀಟ್ ಆಗಿ ಜನಗಳನ್ನ ಯಾವ ರೀತಿ ಸೆಳ್ಕೊಳ್ಬಹುದು, ಇದು ಕೂಡ ಚಾಲೆಂಜ್ ಆಗುತ್ತೆ. ಯಾಕೆಂದ್ರೆ ನಾರ್ಮಲ್ ಆಗಿ ನಾವು ಒಂದು ಸಿನಿಮಾ ಅಂತಂದ್ರೆ ಅಲ್ಲಿ ಕಾಮಿಡಿ ಇರಬೇಕು, ಪ್ರೀತಿ ಇರಬೇಕು, ಪ್ರೇಮ ಇರಬೇಕು, ಒಂದು ಸೆಂಟಿಮೆಂಟ್ ಇರಬೇಕು. ಅಂದ್ರೆ ಇಡೀ ಒಂದು ನಮ್ಮ ಕುಟುಂಬವೇ ಕಂಪ್ಲೀಟ್ ಆಗಿ ಕುತ್ಕೊಂಡು ನೋಡುವಂತಹ ಸಿನಿಮಾ ಇದೆ, ಎಲ್ಲರೂ ಕೂಡ ನಾವು ಹೋಗ್ತೀವಿ. ಅದೇ ರೀತಿ ಹೆಚ್ಚಾಗಿ ಥ್ರಿಲ್ಲಿಂಗ್ ಆಗಿರೋದು ಅಥವಾ ಬೇರೆ ರೀತಿಯ ಸಿನಿಮಾಗಳು ಬಂದ್ರೆ ಜನ ಹೋಗೋದು ಏನ್ ಮಾಡ್ತಾರೆ? ಕಡಿಮೆ ಮಾಡ್ತಾರೆ. ಯಾಕಂದ್ರೆ ಜನಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಯಾವುದು? ಕಾಮಿಡಿ ಬೇಕು, ಪ್ರೀತಿ ಬೇಕು, ಫ್ಯಾಮಿಲಿ ಸೆಂಟಿಮೆಂಟ್ ಬೇಕು. ಬಟ್ ಈ ಸಿನಿಮಾಕ್ಕೆ ಯಾಕೆ ಜನ ಬರಬೇಕು? ಎಲ್ಲರೂ ಕೂಡ ಕೇಳುವಂತಹ ಪ್ರಶ್ನೆ, ನಾವು ದುಡ್ಡು ಕೊಟ್ಟು ಯಾಕೆ ಸಿನಿಮಾವನ್ನ ನೋಡ್ಬೇಕು? ಸೊ ಅದಕ್ಕೆ ನಾವು ಹೇಳ್ತಾ ಹೋದಾಗ ಈ ಯಕ್ಷಗಾನ ಕಲೆ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ. ನಶಿಸಿ ಹೋಗ್ತಾ ಇರುವಂತಹ ಕಲೆನ ನಾನು ಮತ್ತೆ ಇಲ್ಲಿ ಪ್ರೇಕ್ಷಕರಿಗೆ ತಗೊಂಬಂದು ತೋರಿಸ್ತೀನಿ ಅಂತಂದ್ರೆ ಜನ ಬಂದೇ ಬರ್ತಾರೆ. ಯಾಕೆಂದ್ರೆ ಈ ಹಿಂದೆ ಯಾವ ಸಿನಿಮಾದಲ್ಲೂ ಕೂಡ ಈ ಪ್ರಯತ್ನವನ್ನ ಮಾಡಿರ್ಲಿಲ್ಲ. ಯಕ್ಷಗಾನ ಅಂತಾನೆ ನಾವು ನೋಡ್ಬೋದು, ಸ್ಟೇಜ್ ಅಲ್ಲಿ ಪ್ಲೇ ಮಾಡ್ತಾರೆ, ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಯಕ್ಷಗಾನವನ್ನ ಮಾಡ್ತಾರೆ, ಅಥವಾ ಮದುವೆ ಎಲ್ಲೋ ಮಾಡೋದನ್ನ ನಾವು ಗಮನಿಸಬಹುದು. ಆದ್ರೆ ಈ ರೀತಿಯಾಗಿ ಮಾಡ್ತಾರೆ ಅಂತಂದ್ರೆ ಹೆಚ್ಚಾಗಿ ಜನ ನೋಡ್ತಾರೆ. ನಮ್ಮ ಕಲೆಯನ್ನ ನಾವು ಬೆಳೆಸ್ಬೇಕು, ಕಲೆಗೆ ನಾವು ಬೆಲೆ ಕೊಡ್ಬೇಕು ಅಂತ ಜಾಸ್ತಿ ಜನ ನೋಡ್ತಾರೆ. ಆ ಕಾರಣಕ್ಕೂ ಕೂಡ ಜನ ಬರ್ತಾ ಇದ್ದಾರೆ. ಕರಾವಳಿ ಭಾಗದವರು ಪ್ರತಿನಿತ್ಯ ಬಂದು ಸಿನಿಮಾವನ್ನ ನೋಡ್ತಾ ಇದ್ದಾರಂತೆ. ಹಾಗೆ ಕರಾವಳಿ ಭಾಗದ ಒಂದು ಮಹತ್ವದ ಕಲೆಯನ್ನ ಇಲ್ಲಿ ಸಿನಿಮಾದಲ್ಲಿ ಚಿತ್ರೀಕರಿಸಿದ್ದಾರೆ. ಹಾಗೆ ಸಿನಿಮಾದಲ್ಲಿ ನೋಡ್ತಾ ಇದ್ದಾರೆ. ಅದು ಕೂಡ ಬಹಳ ವಿಶೇಷವಾಗುತ್ತೆ. ಈಗ ಸಿನಿಮಾವನ್ನ ನೋಡ್ದಲ್ಲೇ ಇರೋರು ಕೂಡ ಸಿನಿಮಾವನ್ನ ನಾವು ನೋಡ್ತೀವಿ ಅನ್ನೋ ರೇಂಜ್ ನಲ್ಲಿ ಮಾತನಾಡ್ತಾ ಇದ್ದಾರೆ. ಅಂದ್ರೆ ಆಬ್ವಿಯಸ್ಲಿ ಸಿನಿಮಾ ಚೆನ್ನಾಗಿರುತ್ತೆ ಆ ಕಾರಣಕ್ಕೆ ಮಾತ್ರ. ನಂತರ ಅದರಲ್ಲೂ ಈ ಸಣ್ಣ ಪುಟ್ಟ ಸ್ಟೇಜ್ಗಳಲ್ಲಿ ನೋಡ್ಕೊಂಡ್ಬಂದು ಒಂದು ದೊಡ್ಡ ಪರದೆಯಲ್ಲಿ ನಾವು ಯಕ್ಷಗಾನವನ್ನ ನೋಡ್ತೀವಿ ಅಂತಂದ್ರೆ ಎಲ್ಲರಿಗೂ ಕೂಡ ಬಹಳ ಇಷ್ಟವಾಗುತ್ತೆ. ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ನೋಡ್ಬೇಕು. ಓಕೆ, ಈಗ ಯಕ್ಷಗಾನ ಅಂತ ನಾವು ನೋಡ್ತಾ ಬಂದ್ರೆ ಪದ್ಯಗಳನ್ನ ಉಪಯೋಗಿಸ್ತಾರೆ, ಸಂಗೀತವನ್ನ ಉಪಯೋಗಿಸ್ತಾರೆ, ಹಾಗೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಕಾಮಿಡಿ ಇರುತ್ತೆ. ಸಿನಿಮಾದಲ್ಲೂ ಕೂಡ ಅದೇ ಕಲಾವಿದರು ಬಂದಿದ್ದಾರೆ, ಸಂಗೀತವೂ ಕೂಡ ಇದೆ, ಹಾಡುಗಳು ಕೂಡ ಬಹಳ ಇಷ್ಟವಾಗಿದೆ ಎಲ್ರಿಗೂ ಕೂಡ. ಅದೇ ರೀತಿ ಪದ್ಯಗಳನ್ನು ಕೂಡ ಅಲ್ಲಿ ಬಳಸಿದ್ದಾರೆ. ನಂತರ ನಾವು ನೋಡ್ತಾ ಹೋದು ಅಲ್ಲಲ್ಲಿ ಕಾಮಿಡಿ ಸೀನ್ಗಳು ಕೂಡ ಸಿನಿಮಾದಲ್ಲಿ ಇರುವಂತದ್ದನ್ನ ನೋಡಬಹುದು. ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ ನಮ್ಮ ಶಿವಣ್ಣ ಅವರಿಂದಲೂ ಕೂಡ ಸಿನಿಮಾ
ನೋಡ್ಲಿಕ್ಕೆ ಪ್ರೇಕ್ಷಕರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಶಿವಣ್ಣ ಬೈರತಿ ರಣಗಲ್ ಬಿಟ್ಟು ನಂತರದಲ್ಲಿ ಶಿವಣ್ಣ ಅವರ ಸಿನಿಮಾ ಯಾವ್ದಪ್ಪ ಅಂದ್ರೆ ವೀರಚಂದ್ರಹಾಸ ಅಂತ ಹೇಳ್ಬೋದು. ಶಿವಣ್ಣ ಅವರನ್ನು ನೋಡ್ಲಿಕ್ಕೂ ಕೂಡ ಅಭಿಮಾನಿಗಳು ಥಿಯೇಟರ್ಗೆ ಬಂದು ಈ ಸಿನಿಮಾವನ್ನ ವೀಕ್ಷಣೆ ಮಾಡ್ತಿರುವಂಥದ್ದು. ಅಂದ್ರೆ ಕಂಪ್ಲೀಟ್ ಆಗಿ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿರುವಂಥದ್ದು ಈ ವಿಚಾರಕ್ಕೆ ಬಂದ್ರೆ, ಸಿನಿಮಾ ರಿಲೀಸ್ ಆಗಿ 4 ರಿಂದ 5 ದಿನ ಆಗಿದೆ. ಎಷ್ಟು ಅಂದ್ರೆ ಹಾಕಿದ ದುಡ್ಡಿಗೆ ಏನಾದ್ರೂ ಮೋಸ ಆಯ್ತಾ? ಎಲ್ರಿಗೂ ಕೂಡ ಇದೊಂದು ಕುತೂಹಲ ಇದ್ದೇ ಇರುತ್ತೆ, ಆ ಸಿನಿಮಾ ಎಷ್ಟು ಹಣವನ್ನ ಕಲೆಕ್ಷನ್ ಮಾಡಿದೆ ಅಂತ. ಅದನ್ನು ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಫಸ್ಟ್ ಡೇ ಅಂದ್ರೆ 19ನೇ ತಾರೀಕು ಸಿನಿಮಾ ರಿಲೀಸ್ ಆಗತ್ತೆ, ಅಂದ್ರೆ ಫ್ರೈಡೇ ಸಿನಿಮಾ ರಿಲೀಸ್ ಆಗತ್ತೆ. ಆ ಫ್ರೈಡೇ 19 ಲಕ್ಷವನ್ನ ಸಿನಿಮಾ ಇಡೀ ಒಂದು ಕರ್ನಾಟಕದಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು. ನಂತರ ಸ್ಯಾಟರ್ಡೆ ಬಂದ್ರೆ ಇದೊಂದು ಸ್ವಲ್ಪ ಕುಗ್ಗಿದೆ ಅಂತಾನೆ ಹೇಳ್ಬೋದು, ಯಾಕೆಂದ್ರೆ 13 ಲಕ್ಷ ಆಗುತ್ತೆ ಅಲ್ಲಿಗೆ. ನಂತರದಲ್ಲಿ ಸಂಡೇ ಹಾಗೂ ಮಂಡೇ, ನಿನ್ನೆ ಹಾಗೂ ಮೊನ್ನೆ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ನಿನ್ನೆ ಕೂಡ ಗ್ರಾಫ್ನಲ್ಲಿ ಸ್ವಲ್ಪ ಕುಗ್ಗಿದೆ. ಇವತ್ತಿನ ದಿನಗಳಲ್ಲಿ ಅಂದ್ರೆ ಲೇಟ್ ಆಗಿ ಜನ ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡುವಂತಹವರು ಕೂಡ ಇದ್ದಾರೆ. ಅದು ಕೂಡ ಏನು ಸ್ಟ್ಯಾಟಿಸ್ಟಿಕ್ಸ್ ಬರುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ನಂತರ ಯಕ್ಷಗಾನ ಕಲೆಯನ್ನ ಒಪ್ಕೊಳ್ಳೋರ್ಗೆ, ಅದನ್ನ ಗೌರವಿಸೋರ್ಗೆ, ಪ್ರೀತಿ ವಿಶ್ವಾಸದಿಂದ ನೋಡೋರ್ಗೆ, ಕಾಣೋರ್ಗೆ ಈ ಸಿನಿಮಾ ನಿಜವಾಗ್ಲೂ ಕೂಡ ಇಷ್ಟವಾಗುತ್ತೆ ಅಂತಾನೆ ಹೇಳ್ಬೋದು. ಒಂದೊಳ್ಳೆ ಸಿನಿಮಾವನ್ನ ರವಿ ಬಸ್ರೂರ್ ಅವರು ಸಂಗೀತ ನಿರ್ದೇಶಕ ರವಿ ಬಸ್ರೂರ್ ಅವರು ಕೊಟ್ಟಿರುವಂತದ್ದು. ಈ ಸಿನಿಮಾವನ್ನ ನೋಡ್ಲಿಕ್ಕೆ ಸಾಕಷ್ಟು ಒಂದು ಹೋಪ್ ಅನ್ನ ಇಟ್ಕೊಂಡಿದ್ರು ಜನ ಈ ಸಿನಿಮಾವನ್ನ ನೋಡ್ಲಿಕ್ಕೆ. ಅಂತಂದ್ರೆ ವೀರಚಂದ್ರಹಾಸ ಹೆಸರಲ್ಲೇ ಏನೋ ಒಂದು ಡಿಫ್ರೆಂಟ್ ಆಗಿದ್ಯಲ್ವಾ ಸಿನಿಮಾ ಅಂತ, ಒಂದು ಒಳ್ಳೆ ಸಂದೇಶವಿರುವಂತಹ ಸಿನಿಮಾ ಬಂದಿರುವಂತದ್ದು. ಎಲ್ಲರೂ ಕೂಡ ಕನ್ನಡದ ಸಿನಿಮಾವನ್ನ ಥಿಯೇಟರ್ಗೆ ಬಂದು ನೋಡಿ ಅನ್ನೋದು ಕೂಡ ಎಲ್ಲರ ಆಶಯವಾಗಿರುವಂತದ್ದು. ನಂತರ ಈ ರೀತಿ ಒಂದು ಒಳ್ಳೆಯ ಸಿನಿಮಾ ಮತ್ತೆ ಮುಂದೆ ಬರಬಹುದು. ಅಂದ್ರೆ ರವಿ ಬಸ್ರೂರ್ ಅವರು ಅಂದ್ರೆ ನೋಡ್ಬೇಕು, ಏನಾದ್ರೂ ಒಂದು ವಿಶೇಷವಾಗಿರುವಂತಹ ಸಿನಿಮಾವನ್ನ ಅವರು ಕೊಡ್ತಾನೆ ಇರ್ತಾರೆ. ಅದೇ ರೀತಿ ಮುಂದೆನೂ ಕೂಡ ಇದೇ ರೀತಿಯ ಸ್ಪೆಷಲ್ ಆಗಿರುವಂತಹ ಸಿನಿಮಾವು ಕೂಡ ಬಂದ್ರೂ ಬರ್ಬೋದು. ಕರಾವಳಿ ಭಾಗದಲ್ಲಿ ಈ ಸಿನಿಮಾ ಬಂದು ಹೌಸ್ಫುಲ್ ಆಗಿರುವಂತದ್ದು. ಪ್ರತಿನಿತ್ಯವೂ ಕೂಡ ಅಲ್ಲಿ ಜನ ಬಂದು ಸಿನಿಮಾವನ್ನ ನೋಡ್ಕೊಂಡು ಹೋಗ್ತಿರುವಂತದ್ದು. ಯಾಕಂದ್ರೆ ನಮ್ಮ ಹೆಮ್ಮೆ ಅಂತ ಅವರು ಒಂದು ಸಂತೋಷದಿಂದ ಹೇಳ್ಕೊಂಡಿರೋದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಯಕ್ಷಗಾನವನ್ನ ಗೌರವಿಸುವವರಿಗೆ, ಯಕ್ಷಗಾನವನ್ನ ಒಪ್ಕೊಳ್ಳೋರ್ಗೆ ಇದೊಂದು ಬ್ಯೂಟಿಫುಲ್ ಆಗಿರುವಂತಹ ಸಿನಿಮಾ. ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡ್ಬೇಕು, ಒಂದೊಳ್ಳೆ ಸಿನಿಮಾವನ್ನ ಬೆಳೆಸ್ಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯಾಷನಲ್ ಟಿವಿ.